ಬಿ ವಿ ಗಣೇಶ್ ಅವರಿಗೆ. ಸರ್, 2 ಭಾಗ ಅಂತ ನಾನು ಹೇಳಿದೆ. ಮೊದಲನೇ ಭಾಗದಲ್ಲಿ ಈ ಥರದೊಂದು ಶಾಸಕರನ್ನ ಸೆಳೆಯುವ ಪ್ರಯತ್ನ ಅಂತೆ ಬಿ ಜೆ ಪಿ ಕಡೆಯಿಂದ ಆಗಿದೆಯಂತೆ. ಅಸಮಾಧಾನಿತರು, ಅತೃಪ್ತರೇನಾದರೂ ಇದ್ದರೆ ಕರ್ಕೊಂಡು ಬನ್ನಿ, ಮಾತಾಡೋಣ, ದೆಹಲಿಗೂ ಮೀಟ್ ಮಾಡಿಸೋಣ ಅಂತ ಚರ್ಚೆ ನಡೆದಿದೆಯಂತೆ. ಏನು ಸರಿ ಕತೆ? ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಲ್ಲಿ ಅಸಮಾಧಾನಿತರು, ಅತೃಪ್ತರು ಇರಬಹುದು, ಇದ್ದರೂ ಅದು ನಮ್ಗೆ ಸಂಬಂಧಪಟ್ಟಿದ್ದಲ್ಲ. ಓಕೆ. ಆದರೆ ನಮ್ಮ ಪಕ್ಷದಿಂದ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಯಾರು ಹೇಳಿದರೋ ಅದು ನನಗಂತೂ ಗೊತ್ತಿಲ್ಲ. ಅದು ಸತ್ಯಕ್ಕೆ ದೂರವಾದಂಥ ಮಾತು. ಓಕೆ. ಆಮೇಲೆ ರಾಜಕೀಯ ಚಟುವಟಿಕೆಗಳಲ್ಲಿ ನೀವೇ ಹೇಳಿದ್ರಲ್ಲ, ಈಗ ಆಗಬಾರ್ದು, ಹಾಗಾಗಬಾರ್ದು, ಹೀಗಾಗತ್ತೆ, ಹಾಗೇ ಆಗತ್ತೆ ಅಂತ ಹೇಳೋ ಶಕ್ತಿ ಇವತ್ತಿನ ದಿವಸ ಯಾರಿಗೂ ಇಲ್ಲ. ಕರೆಕ್ಟ್. ಹಾಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸಿನಲ್ಲಿ ಅಸಮಾಧಾನಿತರು, ಅತೃಪ್ತರು ಇರತಕ್ಕಂಥದ್ದು ಅದು ಏನು ಮುಚ್ಚಿಡತಕ್ಕಂಥ ಸಂಗತಿ ಏನಲ್ಲ. ಅದು ಊರಿಗೆ ಗೊತ್ತಿರೋ ತನಕ. ಯಾಕೆ ಅಸಮಾಧಾನ ಇದೆ ಸರ್ ಅಲ್ಲಿ ನಿಮ್ಮ ಪ್ರಕಾರ? ಅಲ್ಲ, ಇವಾಗ ಹೇಳಿದ್ರಲ್ಲ, ಮೊನ್ನೆ ಪರಮೇಶ್ವರ್ ಅವರು ಹೇಳಿದ್ರು, ಅವರ ಅಭಿಪ್ರಾಯ ಹೈಕಮಾಂಡ್ಗೆ ಹೋಗಿ ಹೇಳಿದ್ದರೆ ನಮ್ದೇನು ಅಡ್ಡಿ ಇಲ್ಲ. ಅದು ಬಹಿರಂಗವಾದ ಹೇಳಿಕೆಗಳನ್ನು ಅದನ್ನು ನಾವು ಅಸಮಾಧಾನ ಅಂತಲೇ ಸ್ವೀಕರಿಸಬೇಕು. ಯಾಕಂದರೆ ಪಕ್ಷದ ಚೌಕಟ್ಟಿನಲ್ಲಿ ನಡಿಬೇಕಾದಂಥ ತೀರ್ಮಾನಗಳು, ನಿರ್ಧಾರಗಳು, ಹೇಳಿಕೆಗಳು ಅದು ಈಚೆಗೆ ಬಂದಾಗ ಅದು ಅಸಮಾಧಾನ ಅಂತಲೇ ಗೊತ್ತಾಗತ್ತೆ. ನಾವು ಹೇಳಿ ಅಂತಲೂ ಕೇಳಲಿಲ್ಲ. ಅವ್ರು ಹೇಳ್ಕೊಂಡಾಗ ಪಕ್ಷದ ಚೌಕಟ್ಟನ್ನು ಬಿಟ್ಟು ಬಂದ ಮೇಲೆ ಅದು ಅತೃಪ್ತಿಯೂ ಹೌದು. ಹಾಗಾಗಿ ನಾನೇನವರು ಆದರೆ ಭಾರತೀಯ ಜನತಾ ಪಕ್ಷ ಎನ್ಕ್ಯಾಶ್ ಮಾಡ್ಕೊಳ್ಳೋದು ಒಂದು ಪಕ್ಷ ಮಾಡ್ಕೊಳ್ಳೋ ರಾಜಕೀಯದಲ್ಲಿ ಅಲ್ಲಗಳಿಯಕ್ಕಾಗಲ್ಲ ಸರ್. ನಾನು ಹೇಳದ್ನಲ್ಲ ಸರ್, ಇವತ್ತು ಯಾವುದನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಅದಕ್ಕೋಸ್ಕರವೇ ನಿರ್ದಿಷ್ಟವಾಗಿ ಕರ್ಕೊಂಡು ಬಂದು ಮಾಡಬೇಕಾದ ಅವಶ್ಯಕತೆಯೂ ಇಲ್ಲ. ಅವರಾಗವರೇ ಬಂದುಬಿಡ್ತಾರೆ ಅಂತ ಅಲ್ಲ, ಬರಲೂಬಹುದು, ಬರದೇನೂ ಇರ್ಬೋದು, ನಾವೇನು ಕಾಯ್ಕೊಂಡಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಅದಕ್ಕೆ ಅಂತಂದರೆ ಈಗ ಯಾವುದೇ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯ ಚುನಾವಣೆ ಯಾವುದೂ ಇಲ್ಲ. ಓಕೆ. ಈಗ ಇರತಕ್ಕಂಥದ್ದು ರಾಷ್ಟ್ರೀಯ ಚುನಾವಣೆ, ಲೋಕಸಭೆ. ಈಗ ರಾಜ್ಯ ಚುನಾವಣೆ ನಾನು ಯಾಕೆ ಅಂದರೆ, ಈಗ ರಾಜ್ಯ ಚುನಾವಣೆ ಇದ್ದಾಗ ಮಾತ್ರ ಆಪರೇಷನ್ ಮಾಡಬೇಕು ಅಂತಲ್ಲ ಸರ್. ರಿಸಲ್ಟ್ ಬಂದು 6 ತಿಂಗಳಾಗಿದೆ. ಒಂದು ಸರ್ಕಾರವನ್ನು ಯಾಕೆ ನಾವು ಸರ್ಕಾರ ಮಾಡಬಾರ್ದು? ಹಿಂದೆ ಕೂಡ ಇದೇ ರಮೇಶ್ ಜಾರಕಿಹೊಳಿ ಅವ್ರಿಗೆ ಅವ್ರು ಪ್ರಶ್ನೆ ಕೇಳಿದ್ರೆ, ಏನು ಸರ್ ಏನೋ ಇಬ್ಬರು ಮೀಟ್ ಮಾಡ್ತಿದ್ರಂತೆ ಅಂದರೆ ಏನು ಹೇಳ್ತಿದ್ರು ಗೊತ್ತಾ ಸರ್? ಹಿಂದೆ ಮೈತ್ರಿ ಸರ್ಕಾರ ಬೀಳೋ ಟೈಮಲ್ಲಿ ಇಲ್ಲ ಕಾಫಿಗೆ ಬಂದಿದ್ವಿ, ಇಲ್ಲ ಟೀ ಕುಡಿಯೋಕ್ಕೆ ಬಂದಿದ್ವಿ, ದೋಸೆ ತಿನ್ನೋಕ್ಕೆ ಬಂದಿದ್ವಿ, ಇಲ್ಲೇ ಚೆನ್ನೈ ಕಡೆ ಒಂದು ಟ್ರಿಪ್ ಹೋಗ್ಬೇಕಾಗಿ ದೇವಸ್ಥಾನಕ್ಕೆ ಅಂತ ಹೇಳ್ತಿದ್ರು ಸರ್. ಅವಾಗೆಲ್ಲ ಹಿಂಗೇನೆ ನಾವು ಇದೇ ಮಾಧ್ಯಮದಲ್ಲಿ ಪ್ರಶ್ನೆ ಮಾಡಿದಾಗ, ಸುಮ್ಮನೆ ರೀ, ಕಾಫಿ ಕುಡಿಯೋಕ್ಕೆ ಹೋಗಿದ್ರೆ, ಟೀ ಕುಡಿಯೋಕ್ಕೆ ಹೋಗಿದ್ರೆ ಆತ್ಮೀಯರು ಸೇರೋ ಹಾಗೆ ಇಲ್ವಾ, ನೀವು ಮಾತಾಡೋ ಹಾಗೆ ಇಲ್ವಾ ಅಂತ ಇವರೇ ದಬಾಯಿಸ್ತಾ ಇದ್ರು, ವಕ್ತಾರೇ ದಬಾಯಿಸ್ತಾ ಇದ್ರು ಅವತ್ತಿಗೆ. ಮಾನ್ಯ ರಮಾಕಾಂತ್ ಅವರೇ, ಆವತ್ತಿನ ಪರಿಸ್ಥಿತಿಯು ಸಂದರ್ಭಗಳು ಬೇರೆ, ಇವತ್ತಿನ ಪರಿಸ್ಥಿತಿ ಸಂದರ್ಭಗಳು ಬೇರೆ. ಆಮೇಲೆ ರಾಜಕೀಯದಲ್ಲಿ ಆದರೆ ಹೋದರೆ, ಇದ್ದರೆ ಬಿದ್ದರೆ, ಹೀಗಾಗಬಹುದು ಹಾಗಾಗಬಹುದು, ಅದು ಕೊನೆ ಮೊದಲೇ ಇಲ್ಲ. ಆದ್ರೆ ಮಾತುಗಳಲ್ಲೂ ಕೂಡ ಸ್ವಲ್ಪ ನಿಖರತೆ, ಪ್ರಖರತೆ ಎರಡೂ ಇದ್ದರೇನೆ ಆ ಮಾತಿಗೆ ಬೆಲೆ. ಆದರೆ ಹೋದರೆ ಹೀಗಾಗಬಹುದು ಹಾಗಾಗಬಹುದು, ಕಾಫಿ ಕುಡಿಯೋಕೆ ಹೋಗಿದ್ವಿ ಅಲ್ಲ, ಅದನ್ನ ಅವರವ್ರ ವೈಯಕ್ತಿಕ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅಸಮಾಧಾನಿತರನ್ನು ಈ ಸಂದರ್ಭ ಸರ್ಕಾರ ಬೆಳೆಸೋ ಉದ್ದೇಶ ನಿಮಗಿಲ್ವಾ? ಖಂಡಿತ ಸದ್ಯ ನಮ್ಮ ಉದ್ದೇಶನೇ ಇಲ್ಲ ಸರ್. ಆಗಲ್ಲ ಅಂತಾನ, ಬೇಡ ಅಂತಾನ? ಅಲ್ಲ, ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬಹುಮತದ ಸರ್ಕಾರವನ್ನು ಬೀಳಿಸಿದರೆ ಹಿಂದೆ ಇದ್ದ ಪರಿಸ್ಥಿತಿಯಲ್ಲಿ ಸಮ್ಮಿಶ್ರ ಸರ್ಕಾರ ಅವರವರೇ ಬಿದ್ದಾಗ ಅದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬಂದಂಥದ್ದು ಮತ್ತೊಂದು ಸರ್ಕಾರವೇ, ಅದು ಉದ್ದೇಶ ಅಲ್ಲ. ಇವತ್ತಿನ ಬಹುಮತದ ಸರ್ಕಾರವನ್ನ ಕೆಡಬೇಕು, ಬೀಳಿಸ್ಬೇಕು, ಇಲ್ಲ ಬೀಳೋ ಮರಕ್ಕೆ ನಾವೇ ಒಂದು ಕಲ್ಲು ಹಾಕ್ಬೇಕು, ಇಲ್ಲ ಬೀಳೋ ಮರಕ್ಕೆ ನಾವೇ ಒಂದು ದೊಣ್ಣೆಲು ಹೊಡಿಬೇಕು, ಆ ಥರದ್ದು ಏನಿಲ್ಲ ಸರ್. ಮರ ಯಾವತ್ತೋ ಬೀಳತ್ತೆ, ಬಟ್ ಬಹುಮತದ ಸರ್ಕಾರವನ್ನ ಕೆಡವತಕ್ಕಂಥ ಯಾವುದೇ ರೀತಿ ನೀತಿ ಉದ್ದೇಶ ಸೂರ್ಯ ಮುಕುಂದರಾಜ್ ಅವರ ಇಲ್ಲಿ